ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಬ್ರೆಡ್ ಚೀಸ್ ಆಮ್ಲೆಟ್ನ ಯಾವ ರೀತಿ ಮಾಡೋದು, ಅದರಲ್ಲಿ ಸ್ವೀಟ್ ಕಾರ್ನ್ ಹಾಕ್ಕೊಂಡು ಅಂತ ತೋರಿಸ್ಕೊಡಾಕತ್ತೀನಿ. ಸೊ ಯಾರೆಲ್ಲ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ನಿರಿ ಇವಾಗ ನಾನು ಯಾವ ರೀತಿ ಕಾರ್ನ್ ಹಾಕ್ಕೊಂಡು ಆಮ್ಲೆಟ್ನ ಮಾಡಿ ತೋರಿಸ್ತೀನಿ, ಚೀಸೇ ಹಾಕಿ ಅಂತ ತೋರಿಸ್ಕೊಡ್ತೀನಿ ಅಂತ. ಸೊ ಮೊದಲೇದಾಗಿ ಒಂದು ಎಗ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಒಂದು ಚಿಕ್ಕದಾಗಿ ಕಟ್ ಮಾಡಿದ ಈರುಳ್ಳಿ, ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ನಾನು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳತ್ತೀನಿ ನೋಡಿರಿ. ಸೊ ಇಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಕೊಡಬೇಕಾಗತ್ತೆ. ಸೊ ಮಕ್ಕಳಿಗೆ ಹಸಿವಂದಾಗ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡಿ ಕೊಡ್ಬೋದು. ಹಾಗೆ ಕೂಡ ಬೆಳಗ್ಗೆ ನಿಮ್ಗೆ ಟಿಫಿನ್ ಏನು ಬೇಡ ಆಗ್ತಿಲ್ಲ ಅಂತಂದಾಗ ಕೂಡ ನೀವು ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡಿರಿ. ಅತಿ ಭಾಳ ಮಸ್ತ್ ರೆಸಿಪಿ ಇರುತ್ತೆ. ಹಂಚನ್ನು ಬಿಸಿಗೆ ಇಟ್ಟಿದ್ದೀನಿ. ಸೊ ಹಂಚೆಲ್ಲ ಬಿಸಿ ಆಗ್ತಿದ್ದಂಗೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ, ಎಗ್ ಒಡೆದು. ಸೊ ಅದನ್ನ ಇದ್ರೊಳಗಡೆ ಹಾಕ್ಕೊಂಡು ಸ್ವಲ್ಪ ನಾವು ಸ್ಪ್ರೆಡ್ನ ಮಾಡ್ಕೊಳ್ಳೋಣ ಅಂತ. ನಿಮ್ಗೆ ಎಷ್ಟು ತಿಳುವು ಬೇಕಲ್ಲ ತಿಳುವು ಹಾಕ್ಕೋಬೋದು, ಇಲ್ಲ ನಿಮ್ಗೆ ದಪ್ಪವಾಗಿ ಬೇಕಿದ್ದರೆ ಸ್ವಲ್ಪ ದಪ್ಪಾಗಿ ಹಾಕ್ಕೋಬೋದು. ಸೊ ಇವಾಗ ಇದನ್ನು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಈ ಎಗ್ನ ಬೇಯಿಸ್ಕೊಳಕತ್ತೀನಿ ನೋಡಿರಿ. ಸೊ ಈ ಆಮ್ಲೆಟ್ನ ಸೊ ನೋಡಕತ್ತಿರಲ್ಲ, ಈ ರೀತಿ ಹಿಂಗೆ ಚೆನ್ನಾಗಿ ಹರಡ್ಬಿಟ್ಟು ಇದ್ರ ಮೇಲ್ಗಡೆ ಸ್ವಲ್ಪ ನಾವು ಸಣ್ಣ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಾಕತ್ತೀನಿ. ಸೊ ಕೊತ್ತಂಬರಿ ಸೊಪ್ಪು ಜಾಸ್ತಿ ಬಿದ್ದರೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಇದಿಷ್ಟು ಹಾಕ್ಕೊಂಡು ಆದಮೇಲೆ ನಾನು ಕಾರ್ನ್ ಹಾಕ್ಕೊಳತ್ತೀನಿ ನೋಡಿರಿ, ಸ್ವೀಟ್ ಕಾರ್ನು. ಸೊ ಹುರಿದಿಟ್ಕೊಂಡಿದ್ದಿತ್ತು, ರೋಸ್ಟ್ ಮಾಡಿದ್ದು, ಅದನ್ನು ಹಾಕ್ಕೊಳತ್ತೀನಿ. ಸೊ ಹಸಿದು ಕೂಡ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿ ಅನಿಸುತ್ತೆ. ಈ ಕಾರ್ನ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಾವು ಪ್ರೆಸ್ ಮಾಡಬೇಕಾಗತ್ತೆ, ಅಂದರೆ ಕಾರ್ನ್ ಹೊಳಸಾಕಿದಾಗ ಉದುರು ಬೀಳಂಗಿಲ್ಲ ನೋಡಿರಿ. ಸೊ ಹಾಗಾಗಿ ಸ್ವಲ್ಪ ನೀವು ಪ್ರೆಸ್ ಮಾಡ್ಕೊಳ್ರಿ. ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಎರಡೂ ಸೈಡಿಂದ ಚೆನ್ನಾಗಿ ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ಈ ಕಾರ್ನ್ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕೂಡ, ಹಾಗೆ ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನೋಡಿರಿ. ಇದನ್ನು ನೀವು ಊಟದಲ್ಲಿ ಕೂಡ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನೋಡತ್ತಿರಲ್ಲ, ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಈ ರೀತಿ ಚೆನ್ನಾಗಿ ಎರಡೂ ಸೈಡಿಂದ ಚೆನ್ನಾಗಿ ಬೇಯಿಸ್ಕೊಳಕತ್ತೀನಿ. ಸೊ ಇವಾಗ ಇದನ್ನು ಸ್ವಲ್ಪ ಸೈಡಿಗೆ ಸರಿಸಿಟ್ಟು ಅದೇ ಹಂಚಲ್ಲಿ ನಾನು ಎರಡು ಬ್ರೆಡ್ನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಎರಡೂ ಸೈಡಿಂದ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ನಿಮ್ಗೆ ಬ್ರೆಡ್ ರೋಸ್ಟ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಕ್ರಿಸ್ಪಿ ಬೇಡ ಅನ್ನೋರಾಗಿದ್ದರೆ ಹಾಗೆ ಬ್ರೆಡ್ಡಲ್ಲಿ ಇಟ್ಕೊಂಡು ತಿನ್ಬೋದು. ಸೊ ನೋಡಾಕತ್ತಿರಲ್ಲ, ಈಗ ಆಮ್ಲೆಟ್ ತಗೊಂಡಿದ್ದೀನಿ ನೋಡ್ರಿ, ಎಷ್ಟು ಚಂದ ಕಾಣಿಸಾಕತ್ತೈತಿ. ಹಂಗೆ ಸ್ವೀಟ್ ಕಾರ್ನ್ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿರಿ. ಇವಾಗ ಬ್ರೆಡ್ನ ಎರಡೂ ಸೈಡಿಂದ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂತ, ಅಂದ್ರೆ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಅದು ರೋಸ್ಟ್ ಆಗೈತಿ. ಈ ಕಡೆ ಆಮ್ಲೆಟ್ನ ಮಾಡಿ ಇಟ್ಕೊಂಡಿದ್ದನ್ನು ಕಟ್ ಮಾಡಿಕೊಂಡು ಆ ಬ್ರೆಡ್ಡಲ್ಲಿ ಇಟ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಇದಿಷ್ಟು ಇಟ್ಕೊಂಡ್ಬಿಟ್ಟು ನಾವು ಎರಡೂ ಸೈಡಿಂದ ನಿಮ್ಗೆ ಎಷ್ಟು ಬೇಕಲ್ಲ, ಆಮ್ಲೆಟ್ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಕಟ್ ಮಾಡಿ ಇಟ್ಕೋಬೋದು. ಹಂಗೆ ಮೇಲ್ಗಡೆ ನಾನು ಸ್ವಲ್ಪ ಟೊಮೆಟೊ ಸಾಸು ಹಾಗೆ ಒಂಚೂರು ಮೇಯೋನೀಸ್ ಹಾಕೊಳ್ಳಾಗ್ತೀನಿ. ಸೊ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಬೇಕಂದ್ರೆ ಹಾಕೋಬೋದು ನೋಡಿರಿ. ಸೊ ಹಾಕಿದ್ರಿಂದ ಟೇಸ್ಟನ್ನು ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗೆ ಇದ್ರ ಮೇಲ್ಗಡೆ ಸ್ವಲ್ಪ ಚೀಸನ್ನ ಹಾಕ್ಕೊಳ್ಳಾಕತ್ತೀನಿ. ಸೊ ಚೀಸ್ ಪ್ರಿಯರಾಗಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ, ಇನ್ನೂ ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡಿರಿ. ಈಗ ಬ್ರೆಡ್ನ ಫೋಲ್ಡ್ ಮಾಡಾಕತ್ತೀನಿ, ಹಿಂಗೆ ಎರಡು ಮೇಲೆ ಹಾಕಿ ಸ್ವಲ್ಪ ನೀವು ಹಿಂಗೆ ಪ್ರೆಸ್ ಮಾಡಿರಿ, ಅಂದರೆ ಈ ಬಿಸಿಗೆ ಪ್ರೆಸ್ ಮಾಡಿದ ತಕ್ಷಣ ಬಿಸಿಗೆ ಒಳಗೆ ಹಾಕಿದಂಥ ಚೀಸ್ ಬೇಗ ಕರಗತ್ತೆ. ಸೊ ಎರಡು ಸೈಡಿಂದ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ಅಂತಂದ್ರೆ ಮಸ್ತ್ ಹಂಗೆ ಬ್ರೆಡ್ ಚೀಸ್ ಆಮ್ಲೆಟ್ ಬ್ರೆಡ್ ರೆಡಿ ಆಗ್ತೈತೆ ನೋಡಿರಿ. ಭಾರಿ ಮಸ್ತ್ ಇರುತ್ತೆ. ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸು ಕೂಡ ಮಾಡ್ಕೊಂಡು ತಿನ್ಬೋದು. ಅತಿ ಮಸ್ತ್ ಹಂಗೆ ಸಿಂಪಲ್ಲಾಗಿ ಮಾಡ್ಕೋಬೋದು. ಯಾರೆಲ್ಲ ಬ್ಯಾಚುಲರ್ಸ್ ಇರ್ತಿರಲ್ಲ, ಸೊ ಅವ್ರಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ನೋಡಿರಿ. ಅವರು ಕೂಡ ಇದನ್ನು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು, ಹಾಗೆ ತುಂಬ ರುಚಿಕರವಾಗಿ ಆರೋಗ್ಯಕರವಾಗಿ ಕೂಡ ಮಾಡ್ಕೋಬೋದು. ಸೊ ನೋಡಕತ್ತಿರಲ್ಲ, ತುಂಬ ಚೆನ್ನಾಗಿ ಅನ್ಸಾಕತ್ತೈತಿ. ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದೈತಿ. ಇವಾಗ ಈ ರೀತಿ ನಾನು ಹಿಂಗೆ ಮಧ್ಯಾಹ್ನ ಕಟ್ ಮಾಡಿ ಇಟ್ಕೊಳಕತ್ತೀನಿ ನೋಡಿರಿ. ಸೊ ಹಿಂಗೆ ಕಟ್ ಮಾಡಿದ್ವಿ ಅಂತಂದ್ರೆ ನೋಡಕತ್ತಿರಲ್ಲ ಎಷ್ಟು ಚೆನ್ನಾಗಿ ಅನ್ಸಾಕತ್ತೈತಿ. ಹಾಗೆ ಕೂಡ ಆಮ್ಲೆಟು ಹಾಗೆ ಕಾರ್ನು ಸೇರಿದರೆ ಮಸ್ತ್ ಟೇಸ್ಟ್ ಬರುತ್ತೆ ನೋಡಿರಿ. ಸೊ ಕಟ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಒಂಚೂರು ನಾನು ಮೇಯೋನೀಸು ಮತ್ತು ಸಾಸನ್ನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ, ಹಾಗೆ ಮೇಲ್ಗಡೆ ಸ್ವಲ್ಪ ಕಾರ್ನು, ಅಲಂಕಾರಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡ್ವಿ ಅಂತಂದ್ರೆ ಮಸ್ತ್ ಹಂಗೆ ರೆಡಿಯಾಗಿರುವಂಥ ಬ್ರೆಡ್ ಚೀಸ್ ಕಾರ್ನ್ ಬ್ರೆಡ್ ರೆಡಿ ಆಗ್ತೈತಿ. ಸೊ ನೋಡ್ರಲ್ಲ, ಅಗದಿ ಮಸ್ತ್ ಸಿಂಪಲ್ ರೆಸಿಪಿ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಾಡ್ಕೋಬೋದು, ಹಾಗೆ ಕೂಡ ನೀವು ಬ್ರೇಕ್ಫಾಸ್ಟಿಗೂ ಕೂಡ ಮಾಡ್ಕೊಂಡು ತಿನ್ಬೋದು. ಅಗದಿ ಸಿಂಪಲ್ಲಾಗಿ ಮಾಡ್ಕೋದು ಹೆಂಗಂತ ನಾನು ನಿಮಗೆ ಇವತ್ತಿನ ದಿನ ತೋರಿಸ್ಕೊಟ್ಟೇನಂತ. ಸೊ ಮತ್ತೆ ತಡ ಮಾಡ್ತೀರಿ, ನೀವು ಈ ರೆಸಿಪಿನ ಮರಿದೇ ಒಂದು ಬರೀ ಟ್ರೈ ಮಾಡಿರಿ. ಮಕ್ಕಳು ಮಂದಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಹಂಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ಮತ್ತೆ ಸಿಗ್ತೀನಂತ. ನಮಸ್ಕಾರ ರೀ. ಅಲ್ಲಿವರೆಗೂ ನೀವು ಮರಿದೇ ಈ ರೆಸಿಪಿನ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿರಿ. ನಮಸ್ಕಾರ ರೀ.